ಮೂಡಾ ವಾಲ್ಮೀಕಿ ವಕ್ಫ್ ವಿಚಾರವಾಗಿ ಜನರಲ್ಲಿ ಸಾಕಷ್ಟು ಅಸಮಾಧಾನ ಮೂಡಿರೋದಂತೂ ನಿಜ. ಅಸಮಾಧಾನ ತಣಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಈಗ ಮುಂದಾಗಿದೆ. ಎಸ್, ಇದು ಯಾಕೋ ಸಾರ್ವಜನಿಕರಲ್ಲಿ ಸಾಕಷ್ಟು ಅಸಮಾಧಾನವನ್ನ ಮೂಡಿಸ್ತಾ ಇದೆ. ಇದನ್ನ ಹೀಗೆ ಬಿಟ್ಟರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಅರಿತಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಅಸಮಾಧಾನ ತಣಿಸೋಕೆ ಮುಂದಾಗಿದೆ. ಸರ್ಕಾರದ ಸಾಧನೆ ತಿಳಿಸೋಕೆ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಜನರಲ್ಲಿನ ಗೊಂದಲವನ್ನ ಬಗೆಹರಿಸೋಕೆ ಅಥವಾ ಜನರಲ್ಲಿನ ಗೊಂದಲಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ರೂಪಿಸಲಾಗುತ್ತೆ. ಮುಂದಿನ ತಿಂಗಳು 2ರಂದು ಗ್ಯಾರಂಟಿ ಸಮಾವೇಶದ ಆಯೋಜನೆ ಮಾಡಲಾಗಿದೆ. ಮೊದಲಿಗೆ ತುಮಕೂರಿನಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ನಡೆಯುತ್ತೆ. ಬಳಿಕ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಜಿಲ್ಲಾವಾರು ಕಾರ್ಯಕ್ರಮ ಮಾಡಿದ್ರೆ ಜನರಿಗೆ ಒಂದಷ್ಟು ಸರ್ಕಾರದ ಸಾಧನೆಗಳ ಬಗ್ಗೆ ತಿಳಿಸಬಹುದು ಅಂತ ಹೇಳಿ ಇಂಥ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದು ಅನ್ನುವಂಥ ಚಿಂತನೆ ಈಗ ಆಲ್ರೆಡಿ ವಕ್ಫ್ ಇರ್ಬೋದು, ಮೂಡಾ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇದೆಲ್ಲ ವಿಚಾರಗಳು ಕೂಡ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಇಮೇಜ್ಗೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ. ಸೊ ಹೇಗಾದ್ರೂ ಮಾಡಿ ಅದನ್ನ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತನ್ನ ಸಾಧನೆಯ ಕಾರ್ಯಕ್ರಮಗಳನ್ನು ತಿಳಿಸೋದಕ್ಕೆ ಅಥವಾ ಸಾಧನೆಯನ್ನ ತಿಳಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈಗ ಸಿದ್ಧವಾಗಿದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಜನರಿಗೆ ಏನಪ್ಪಾ ಇದು ಹಗರಣ ಹಗರಣ ಹಗರಣ, ಬರೀ ಯಾವ ಸರ್ಕಾರ ಬಂದರೂ ಹಗರಣ ಅಂತ ಅನ್ನಿಸ್ಬೋದು. ಅದರಲ್ಲೂ ಮೂಡಾ ಅಥವಾ ಇತ್ತೀಚಿನ ವಕ್ಫ್ ವಿಚಾರ ಇದೆಲ್ಲರಲ್ಲೂ ಕೂಡ ಸಾಕಷ್ಟು ಜನರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ. ಅಂಡ್ ಇನ್ನೊಂದು ಅಡಿಷನ್ ಅಂತ ಹೇಳಿದ್ರೆ ಇದು BPL ಕಾರ್ಡ್ ರದ್ದು ಮಾಡ್ತೀವಿ ಅನ್ನುವಂಥ ವಿಚಾರ. ಸೊ ಈ ಜನರ ಗೊಂದಲವನ್ನ ಅಥವಾ ಅಸಮಾಧಾನವನ್ನ ಸ್ವಲ್ಪ ಮಟ್ಟಿಗೆ ದೂರ ಮಾಡೋದಕ್ಕೆ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂಡ್ ಎಷ್ಟು ಮಟ್ಟಿಗೆ ಈ ಕಾರ್ಯಕ್ರಮಗಳು ವರ್ಕೌಟ್ ಆಗುತ್ತೆ? ಸಿಂಧೂರ, ಸದ್ಯಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ವಕ್ಫ್ ವಿವಾದ ಸಾಕಷ್ಟು ಜನರಿಗೆ ಸಮಸ್ಯೆ ಮಾಡಿತ್ತು. ಯಾಕಂತ ಹೇಳಿದ್ರೆ ಒಂದು ಊರಂತಲ್ಲ, ಕೇವಲ ಒಂದಿಷ್ಟು ವಿಚಾರ ಆದ್ರೆ ಒಂದೊಂದು ಊರಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ವಕ್ಫ್ ವಿಚಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇದೆ. ಹೀಗಾಗಿ ಈ ವಿಚಾರ ಸಾಕಷ್ಟು ಜನಮಾನಸದಲ್ಲಿ ಸರ್ಕಾರದ ವಿರುದ್ಧ ನೆಗೆಟಿವ್ ಆಗಿದೆ. ಅದೇ ರೀತಿಯ ಗ್ಯಾರಂಟಿ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ, ಅದೇ ರೀತಿ ಮೈತ್ರಿ ಪಕ್ಷಗಳು, ಅದೇ ರೀತಿ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯಲ್ಲೂ ಕೂಡ ಬೇರೆ ಬೇರೆ ಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧವೇ ಆಡ್ಕೊಟ್ಟು ಗ್ಯಾರಂಟಿ ಸಮರ್ಪಕ ರೀತಿಯಲ್ಲಿ ಜಾರಿ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಅಪಪ್ರಚಾರವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ BPL ಕಾರ್ಡ್ ರದ್ದತಿ ಆಗುತ್ತೆ ಅನ್ನೋ ವಿಚಾರ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆಲ್ಲ ಒಂದು ಸೂಕ್ತವಾಗಿರತಕ್ಕಂಥ ಉತ್ತರ ಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಭಾವಿಸಿಕೊಂಡಂತ ಕಾಣ್ತಾ ಇದೆ. ಹೀಗಾಗಿ ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ಗ್ಯಾರಂಟಿ ಸಮಾವೇಶವನ್ನ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಗ್ಯಾರಂಟಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡೋದು, ಈ ಮೂಲಕವಾಗಿ ಜನಮಾನಸದಲ್ಲಿ ಗ್ಯಾರಂಟಿ ಯಾವ ರೀತಿಯಾಗಿ ಯೋಜನೆ ವರ್ಕೌಟ್ ಆಗ್ತಾ ಇದೆ, ಎಷ್ಟೆಲ್ಲ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಅದರ ಪ್ರೋಗ್ರೆಸ್ಗಳು ಏನಿದೆ, ಯಾವೆಲ್ಲ ರೀತಿಯ ಕೇಸ್ ಸ್ಟಡಿಗಳಾಗ್ತಾ ಇದೆ, ಜನರಿಗೆ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಈ ಎಲ್ಲಾ ವಿಚಾರವನ್ನು ಕೂಡ ತಿಳಿಸೋಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೇವಲ ಗ್ಯಾರಂಟಿ ಮಾತ್ರ ಅಲ್ಲ ಸರ್ಕಾರ ಮಾಡೋದು, ಒಂದಿಷ್ಟು ಯಾಕಂತ ಹೇಳಿದ್ರೆ ಈಗ ಗ್ಯಾರಂಟಿ ಕೊಟ್ಟಾದ ಬಳಿಕವಾಗೂ ಕೂಡ KSRTCಗೆ ಸಾಕಷ್ಟು ಬಲವನ್ನು ತುಂಬಲಾಗಿದೆ, ಹೊಸ ಬಸ್ಗಳನ್ನು ಖರೀದಿ ಮಾಡಲಾಗಿದೆ. ಇದೇ ರೀತಿಯಾಗಿ 1 ಇಂಚು ಕೂಡ ರಸ್ತೆ ಮಾಡಿಲ್ಲ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಹಾಗಲ್ಲ, ಎಷ್ಟೆಲ್ಲ ರೀತಿಯಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೇವೆ, ಎಲ್ಲಾ ವಿಚಾರವನ್ನು ಕೂಡ ಜನರ ಮುಂದಿಡಬೇಕು. ಅದಕ್ಕೆ ಸಮಾವೇಶ ಮೂಲಕವಾಗಿ ಭರ್ಜರಿ ಜನವನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕು. ಕೇವಲ ತುಮಕೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕ ಕಾರ್ಯಕ್ರಮ ಮಾಡಬೇಕು. ಮೊದಲ ಹಂತದಲ್ಲಿ ತುಮಕೂರಿನಲ್ಲೇ ಗ್ಯಾರಂಟಿ ಸಮಾವೇಶ ಮಾಡಬೇಕು. ಡಿಸೆಂಬರ್ 2ಕ್ಕೆ ಗ್ಯಾರಂಟಿ ಸಮಾವೇಶ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೆ. ಎಲ್ಲ ಅಂದಕಡೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಹೆಚ್ಚಳ ಮಾಡ್ಕೊಳ್ಳೋದು, ಗ್ಯಾರಂಟಿಗೆ ಹೆಚ್ಚು ಜನರ ಬೆಂಬಲವನ್ನು ಪಡ್ಕೊಳ್ಳೋದು, ವಕ್ಫ್ ವಿಚಾರ ಇರಬಹುದು, ಇಲ್ಲಿ ಮೂಡಾ ವಿಚಾರ ಇರಬಹುದು, ಅದೇ ರೀತಿಯಾಗಿ ವಾಲ್ಮೀಕಿ ವಿಚಾರ ಇರಬಹುದು, ಎಲ್ಲದ ವಿಚಾರದಲ್ಲೂ ಕೂಡ ಜನಸಾಮಾನ್ಯರಿಗೆ ಒಂದಿಷ್ಟು ಬೇರೆ ವಿಚಾರವನ್ನ, ಯಾಕಂತ ಹೇಳಿದ್ರೆ ಅಕ್ರಮ ಮಾಡಿಲ್ಲ ಅಂತ ವಿಚಾರವನ್ನ ತಿಳಿಸಿಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಎಲ್ಲ ಅಂದಗಡಂತೆ ಆದ್ರೆ ಡಿಸೆಂಬರ್ 2ರಂದಿಗೆ ಈ ಒಂದು ಸಮಾವೇಶ ಆಗುತ್ತೆ. ಸಮಾವೇಶ ಆದ್ರೆ ಸರ್ಕಾರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಸಾಧನ ಆಗಬಹುದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.